ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ವ್ಲಾಗನ್ನು ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ನೋಡ್ರಿ, ಇವಾಗ ರಾತ್ರಿ ನಮ್ಮಮ್ಮ ಇಲ್ಲಿ ಅಡುಗೆ ಮಾಡೋಕೆ ಶುರು ಮಾಡವ್ರೆ. ಏನು ಮಾಡ್ತಿದ್ದೀವ? ಅದೇ ಅಡುಗೆ ಮಾಡ್ತಿದ್ದೀಯ? ಅಡುಗೆ ಚಪಾತಿ, ಹೆಸರು ಕಾಳು ದಾಲ್. ಓ, ಅದು ನನಗಿಷ್ಟ. ನಾಳೆ ಯಾರು ಬರ್ತಾರೆ ಮನೆಗೆ? ತಂಗಿ, ಆಂಟಿ. ತನ್ನ ಮಾರಿಗೆ ಹೇಳೋದು ಮತ್ತದು ನೀನು ಹೋಗ್ತಿದ್ದಲ್ಲ, ಅದು ಹಂಗೆ ಬಂತು. ಅದಕ್ಕೆ ಹೇಳೋದು ಬ್ಯಾಕ್ ಕ್ಯಾಮ್ರಾ. ನೋಡ್ರಿ ಫ್ರೆಂಡ್ಸ್, ರಾತ್ರಿ ಅಡುಗೆ ಹೆಸರು ಕಾಳು ಪಲ್ಯ, ಹೆಸರು ಕಾಳು ದಾಲ್. ದಾಲ್ ಬಿಟ್ಟು ಇವತ್ತು ನಾಲ್ಕು ಕೊಟ್ಟಿದ್ದೆ ಫ್ರೆಂಡ್ಸು. ಯಾಕೋ ಅಳುಕಾತು. ಎರಡನೇ ಸತಿ ನಂದು ಅಳುಕಾತು. ಅದಕ್ಕೆ ನಮ್ಮ ಮಮ್ಮಿನ ನಾನು ಹಾಕ್ಕೊಂಡ್ರು. ಫಸ್ಟ್ ಟೈಮ್ ಅಳಕ್ಕಾಗೈತಿ ನೋಡ್ರಿ. ಹೌದಿಮ್ಮ? ಯಾವತ್ತೂ ಈ ಥರ ಆಗ್ತಿದ್ದಿಲ್ಲ. ಮುಳ್ಳಂಗಿ, ಕೋಳಿ ನೀರು ನೋಡ್ರಿ. ಈ ಶೆಕಿಗೆ ಕೋಳಿ ನೀರು ಫ್ರಿಜ್ನ ಹಿಡ್ಕೊಂಡು ಮತ್ತು ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡಿ ಕುಡಿತೀವಿ. ಯಾವಾಗಲೂ ಒಮ್ಮೆ ಅಷ್ಟೇ ಫ್ರೆಂಡ್ಸ್. ಲತ್ತುಗುಣಿ ಗೊತ್ತಿಲ್ಲ, ನೋಡ್ಬೇಕು. ಇದ್ರ ಮೇಲೆ ಇಡ್ತಿದ್ದೆ ನಾನು. ಇಲ್ಲಿ ಐತಲ್ಲಮ್ಮ ನೋಡ್ರಿ. ಒಮ್ಮೆ ಅಲ್ಲಿಟ್ಟಿರ್ತೀವಿ, ಯಾವನಾದ್ರು ಅಲ್ಲೇ ಇಡ್ತೀವಿ ನಾವು. ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಮ್ಮ ಅಪ್ಪ ಅಲ್ಲಿಡ್ತಾರೆ. ನಾನು ಇಟ್ಟಿದ್ದ ಕಾಣಿಸುತ್ತ. ಯಾವಾಗ ತೊಗೊಂಡಿದ್ದೇನ? ತೊಗೊಂಡು ತಿಕ್ಕಿದ್ನಲ್ಲ ಮೊನ್ನೆ. ಅಲ್ಲಿ ಪರಟ ಅಪ್ಪ ಮಾಡಿದ್ದು. ಎಲ್ಲಿ? ಇಲ್ಲ, ಇಲ್ಲ ಐತಲ್ಲ ಚಪಾತಿದು ದೋಸೆ. ನೋಡ್ರಿ, ಒಮ್ಮೊಮ್ಮೆ ಹಿಂಗಾಗುತ್ತೆ. ನಮ್ಮ ಮನೆಗೆ ಎಲ್ಲಿರ್ತೀವಿ ಅಂತಂದು ಗೊತ್ತಿರಲ್ಲ. ನೋಡ್ರಿ, ಸಂಧ್ಯಾಗ ಏನೇನೆಲ್ಲ ಇಟ್ಟಿದೆ. ಒಳಗೆ ನುಗ್ಬೋದು ನಾನು. ಏನು ಮಾಡಿಲ್ಲ. ಇಲ್ಲ, ರೊಟ್ಟೆ ಚಟಕ್ ಹಂಗ ಅಂತ ಚಿಪ್ಸ್. ಓಕೆ ಫ್ರೆಂಡ್ಸ್, ನಮ್ಮ ಅಮ್ಮಗೆ ಅದನ್ನು ಹುಡ್ಕೊಡ್ತೀನಿ, ಮತ್ತೆ ಸಿಗ್ತೀನಿ ನಾನು. ಜಕ್ಕ ಮಾಡ್ಕೊಂಡ್ಬಿಡ್ಬೇಕು. ನಾಳಿಂದ ಪ್ಲ್ಯಾನ್ ಹಾಕಕ್ಕೆ ಬೇಯಿಸ್ಲಾ? ನೋಡ್ರಿ, ಈಗ ತೊಳೆದು ಸಿಕ್ಕಿತ್ತು. ಇದ್ರ ಹಿಂದಿಟ್ಟಿರ್ರು ನಮ್ಮಪ್ಪ. ಅಯ್ಯೋ, ಅರಿಬೆಯಲ್ಲಿ ಚಪಾತಿ ಹಾಕಕ್ಕ ಚಪಾತಿ ಹಾಕಕ್ಕ ಮರ ಅಂತವ. ಈಗ ಇದನ್ನ ಖರ್ಚಿಪ್ ಹಾಕ. ತಡಿ ಒಂದು ನಿಮಿಷ ಫ್ರೆಂಡ್ಸ್. ಟೈಮ್ ಹೋಗಿ ಅಡುಗೆ ಮಾಡಕತ್ತೀವಿ. ಅದಲ್ವಾ? ಇದು ಏನಾಗಿತ್ತು ಗೊತ್ತಿಲ್ಲ ಫ್ರೆಂಡ್ಸ್. ನನ್ನ ಕೈ ನುಸಾಕೊಂತ ಬರ್ತೈತಿದ್ದು. ಒರೆಸಿದೆ. ಅದಕ್ಕೆ ಹಾಕು. ನಾನು ಚಪಾತಿನ ಬೇಸಿದ ಮೇಲೆ ಆ ಪುಟ್ಟಿಗೆ ಹಾಕಂತ ಹೇಳಿದ್ದು. ತಾಟಿಗೆ ಹಾಕಿರ್ತಾವ. ಆ ಪುಟ್ಟಿ ಬೇಡವ, ಶಕ್ತಿ ಆಗ್ಬಿಡ್ತಾವ. ತಾಟ ಬೆಸ್ಟ್ ಅಂತೀವಿ ನಾವು. ಎಲ್ಲಿಡ್ರಿ? ಅಲ್ಲಪ್ಪ ಚುಚ್ಕತ್ತವ. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡು ಈಗ ಯಾವ ನೋಡ್ರಿ ಬೈತಿರ್ತೀನಿ. ಚಕ್ಕಿಲ್ಲ, ಸ್ವಲ್ಪ ಚಕ್ ತಿಕ್ಕಿಲ್ಲ. ಎಣ್ಣೆ ಹಾಕ್ಲಾ?
ಇರು ಹಂಚ್ ಕಾಯಿಲೆ ಚಲೋತ್ನ ಅದೇ ಸೊಟ್ಟು ಹೋಗ್ಬೇಕು ಈಗ ತಗೊಂಡಿರ್ತೀನಿ ಈ ಕಡೆ ಮೊಸರು ಹುಷಾರಾಗಿರ್ಬೇಕು ಎಣ್ಣೆ ನಾ ಹಾಕ್ತೀನಿ ಎಣ್ಣೆ ಹಾಕಿ ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಎಣ್ಣೆ ಎಷ್ಟು ಹಾಕ್ಬೇಕನ್ನೋದು ಸವರ್ಬೇಕು ಅಷ್ಟೇ ತಗೊಂಡು ಹಿಂಗೆ ಮಾಡಿ ಆಮೇಲೆ ಹಿಂಗೆ ಮಾಡಬೇಕು ಹಾಕು ನೀನು ಸಾಕು ಅದು ಹಾಕ್ತೀನಿ ಏನೇನು ನೀನು ಹಾಕು ನೀ ತೆಗಿಯನ್ನು ತೆಗಿತೀನಿ ಅದಕ್ಕರ್ಧ ನಮ್ಮ ಅಮ್ಮದ ಕೆಲಸ ನಂದೇನು ಹಿಂಗೆ ಹೊಲ್ಸಾಕದಷ್ಟ ನೋಡು ಇದನ್ನ ತಗೊಂಡೆ ಚುಚ್ಕ ಇದಾಗ ಆವಾಗದು ನನಗೆ ಆಮ್ಯಾಗ ಅನ್ನಿಸ್ತೀವಿ ನನಗೆ ಇರು ಒಂದು ನಿಮಿಷ ತೋರಿಸ್ತೀನಿ ನೋಡ್ಕೊ ಮನೆ ಹೇಳಿಲ್ಲ ನೀನು ಎಲ್ಲೋ ನೆಕ್ಸ್ಟ್ ಟೈಮ್ ನೀನೇ ಸಾಕು ಫಸ್ಟ್ ಚಪಾತಿ ಅಲ್ಲ ಇದಾಗಿರುತ್ತೆ ಮತ್ತೆ ಹಿಂಗೆ ಯಾಕೆ ಬಂತಿದೆ ಹೆಂಗೆ ಮಿಡಿಲ್ ಹಂಗೆ ಅದು ಒಂದೊಂದು ಹಂಗೆ ಬರ್ತಾವ ಒಂದೇದು ಹಂಗೆ ಎರಡನೇದು ಸರಿ ಹೋಗ್ತೈತೆ ಹೊಳಿಸಿ ಹಾಕಿವಿ ಸೊಂಟದ ಮ್ಯಾಗಿನ ಕೈ ತೆಗಿ ನೋಡಿ ಕರೆಕ್ಟ್ ಮಾಡ್ತೀವಿ ಇಲ್ಲಿ ಆಗಾಗ ಒಳ್ಳೆ ಹಾಕ್ಬೇಕು ಈಗ ಅಂಚೆ ಎಲ್ಲ ಸುತ್ತಾರ್ದ ಬೇಯಿಸ್ಬೇಕು ಹಿಂಗೆ ಆ ಟಚ್ ಆಗೋದು ಅದಕ್ಕೆ ಅದಕ್ಕೆ ಅದನ್ನ ತಗೋ ಅಂತ ಹೇಳಿದ್ದೆ ನಾನು ಬಿಡು ಈಗ ಬಾ ಇರ್ಲಿ ಬಾ ಅನ್ನ ಎಲ್ಲಿ ಬಾಕ್ಸ್ನಾಗ ತೆಗೆದಿಟ್ಟಿವಿ ಬಾಕ್ಸ್ನಾಗ ಬಾ ರೈಸ್ ಹಿಂಗೆ ನೋಡಿ ಹಿಂಗೆ ಹತ್ತಕ್ಬೇಕು ಹಿಂಗೆ ಮಾಡಿದ್ರೆ ಆಗಲ್ಲ ಹಿಂಗೆ ಹತ್ತಿಕ್ಕಿದ್ರೆ ಎಲ್ಲ ಕಡೆ ನೀಟಾಗಿ ಬೇಯ್ತಿದೆ ಸಿಗಿತ್ತು ಏನು ಎಣ್ಣೆ ಏನಲ್ಲ ಇಲ್ಲಿ ಇಲ್ಲಿ ಹೊಲ್ಸಾಕ್ತಿತ್ತಲ್ಲ ಇದು ಹಿಂಗೆ ಏನ ಆಮೇಲೆ ಹಾಕ್ಕೊಡೆ ಓಕೆ ಫ್ರೆಂಡ್ಸ್ ನಾವು ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮಮ್ಮ ಬೆಳಗ್ಗೆ ಚಪಾತಿ ಮಾಡ್ತಿದ್ದಾರೆ ರಾತ್ರಿನೂ ಚಪಾತಿ ಇನ್ನು ಬೆಳಗ್ಗೆನೂ ಚಪಾತಿನೇ ಇಲ್ಲಿ ನಮ್ಮ ಮನೆಗೆ ನಮ್ಮ ಅಂಟಿ ಬಂದಿದ್ದಾರೆ ಹಾಯ್ ಮಾಡ್ತಿದ್ದಾರೆ ಅವ್ರು ಲಟಸ್ ಕೊಡಕ್ಕೆ ಕುಂತಾರೆ ಇಲ್ಲಿ ಬೇಯಿಸಾಕೊಂತಾರೆ ಚಿಕನ್ ಸಾರು ಚಪಾತಿ ಜೊತೆ ಚಿಕನ್ ಸಾರು ದೋಸೆ ನೆನೆ ಹಾಕು ನಾಳೆ ದೋಸೆ ಊಟನೂ ತಿನ್ಬೋದು ಮಸ್ತ್ ತಗೋತ ಕಾಂಬಿನೇಷನ್ ಒಂದು ಬಟ್ಲು ಐತಿ ಸ್ವಲ್ಪನಾ ಬಟ್ಲು ಐತಿ ನೋಡ್ರಿ ಹೆಂಗೆ ಉಬ್ಬಾಕ್ಬಿಟ್ಟೆ ಚಪಾತಿ ಈಗ ಎಷ್ಟಾಗೋ 1 2 3 4 ಆಗವಮ್ಮ ಇದನ್ನಾದ್ರೆ 5 ಇಲ್ಲಿ ಅಡುಗೆ ಮಾಡಕ್ಕೆ ಕುಂತಾರ ನೋಡ್ರಿ ಇಲ್ಲಿ ನಮ್ಮನ್ನ ಒಕ್ಕ ಕುಂತಾರ ಇಲ್ಲಿ ನೋಡ್ರಿ ಸಾಂಗ್ ಹಾಕ್ಕೊಟ್ಟಿದ್ದೆ ಟ್ರೈಸೈಕಲು ಇಲ್ಲಿ ಯಾರು ನಿಂತಾರಂತ ನಮ್ಮ ಯಕ್ಷಿ ಅಲ್ಲಿ ನೋಡಿ ಕಿಡಿಗೇಡಿ ಅಲ್ಲಿ ನಿಂತಾರೆ ಇಬ್ಬರು ಇಲ್ಲೇ ಇದ್ದಾರೆ ಅಣ್ಣ ತಮ್ಮ ನಮ್ಮ ನವಕ್ಕ ನಾನು ಇಲ್ಲಿ ಕುಂತಿದ್ವಾ ನಮ್ಮಿಬ್ರನ್ನ ಬಿಟ್ಟು ಹೋದರು ರಾಮ್ ಸೀತಾರಾಮ್ ಹಾಕೊಂಬಂದಾರ ನಮ್ಮಪ್ಪ ನೋಡ್ರಿ ನಮ್ಮ ಕೇಳಕ್ಕೆ ನಮ್ಮ ಯಕ್ಷಿತಂಗೆ ಇಷ್ಟ ಅದು ನಮ್ಮ ಯಕ್ಷಿತಂಗೆ ಆ ಸಾಂಗ್ ಇಷ್ಟ ರಾಮ್ ಸೀತಾರಾಮ್ ಯಕ್ಷಿತಂಗೆ ಇಷ್ಟ ಅದು ಚಿಕನ್ ಸಾಂಬಾರು ನೋಡಿಲ್ಲ ತಿಂದೆ ನಾನು ಮತ್ತು ಚೆನ್ನಾಗೈತೆ ಮಸ್ತಾಗೈತಿ ಮತ್ತು ಯಾರು ಚೆನ್ನಾಗೇ ಮಾಡ್ತಾಳೆ ನಮ್ಮ ತಂಗಿ ಹಸ್ಬೆಂಡ್ ಬರ್ತಾರಂತ 1 kg ತೊಗೊಂಬಂದು ಮಾಡಿದ್ದೆ ನಾವು ಅವರು ಇದಕ್ಕೆ ಹೋಗ್ಯಾರ ಫಂಕ್ಷನ್ ಏನದು ಬೀಗ್ ರೂಟಕ್ಕೆ ಹೋಗ್ಯಾನ ಎಲ್ಲಿ ಅಂದ್ರಲ್ಲ ಜಾಲಲ್ಲಿ ಯಲಹಂಕ ಗಾಡಿ ಮಾಡ್ಯಾರ ಇವತ್ತು ಬಸ್ ನಮ್ಮ ಮನೆ ಹತ್ರ ಬಂದಿತ್ತು ಬೆಳಿಗ್ಗೆ ಅದ ಬಸ್ ಅನ್ಸುತ್ತಾ ವೈಟ್ ಕಲರು ಜೋರಿದೆ ಬೀಗ್ ರೂಟ ಅಂತ ಮತ್ ಮದುವೆ ಅಂತ ಬೀಗ್ ರೂಟಕ್ಕೆಲ್ಲ ನಾನ್ ವೆಜ್ ಕರ್ಸಿರ್ತಾರೆ ಎಂಗೇಜ್ಮೆಂಟ್ ಎಲ್ಲ ಮುಗಿದ ಬಿಡ್ತೈತಿ ರಿಸೆಪ್ಷನ್ ಅದಿಲ್ಲ ಅಂದ್ರೆ ಇಲ್ಲಿಗ ಗ್ರ್ಯಾಂಡ್ ನಮ್ಮ ಕಡೆನೂ ಮಾಡ್ತಿದ್ದಾರೆ ಈಗ ಅವಾಗ ಇದ್ದಿದ್ದಿಲ್ಲ ಈಗ ನಾವಂತೂ ಹೋಗಿಲ್ಲ ಅಲ್ಲೇ ಹೌದಿಲ್ಲ ಮಾಡ್ತಿದ್ದಾರೆ ಊಟ ಅಂತ ಮಾಡಿಸ್ತಿದ್ರು ನಮ್ಮ ಊರಾಗ ನೋಡ್ರಿ ಹಳೇದು ಓಲ್ಡ್ ಸ್ಟೋರಿ ಎಲ್ಲ ನೆನಪು ಮಾಡ್ಕೊಂಡು ಎಲ್ಲ ಮಾತಾಡಕೊಂತಾರ್ರಿ ಅದು ಸ್ವಲ್ಪ ಅವ್ರು ಮಾತಾಡ್ಕೊಳ್ಳಿ ನಾವು ಹೋಗೋಣ ಹೊರಗಲ್ಲಿ
ನೋಡಿದ್ರಲ್ಲ ಫ್ರೆಂಡ್ಸು, ಚಿಕನ್ ಸಾಂಬಾರು, ಚಪಾತಿ, ಅನ್ನ ಊಟ ಅವತ್ತಾಗಿತ್ತು. ಸಂಡೇ ದಿವಸ ಸ್ಪೆಷಲ್ಲು ಊಟ ಗೀಟೆಲ್ಲ ಮಾಡಿಕೊಂಡು ಸಾಯಂಕಾಲ ಒಂದು 4 ಗಂಟೆಗೆ ನಾವು ಇದು ಕರ್ಜಿಕಾಯಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತಿದ್ದೆ. ಆಲ್ರೆಡಿ ಮಿಕ್ಸಿಗೆ ಪುಟಾಣಿ ಪೌಡ್ರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡಿದ್ದೆ. 2 ಬಟ್ಲ ಪುಟಾಣಿ ಹಿಟ್ಟಿಗೆ 2 ಬಟ್ಲ ಬೆಲ್ಲನ ಹಾಕ್ಕೊಂಡು ಇವಾಗ ಮತ್ತೆ ಒಂದು ಸಲ ನಾನು ಮಿಕ್ಸಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ತುಂಬ ದಿವಸ ಆಗಿತ್ತು ಕರ್ಜಿಕಾಯಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಸ್ಕೂಲನ್ನು ರಜೆ ಐತೆ ನೋಡ್ರಿ ನಮ್ಮಿತ್ತಾಗ. ಆಕಿಗೇನು ಮನ್ಯಾಗ ಏನಾರು ತಿನ್ನಬೇಕು ಮಾಡಬೇಕು ಅಂತ ಅನ್ನಿಸ್ತಿರ್ತೈತಿ. ಹಾಗಾಗಿ ಮನೇಲಿ ಈ ಥರ ನಾವು ಏನಾದರೂ ಸ್ನ್ಯಾಕ್ಸ್ ಮಾಡಿಟ್ರೆ ಮಕ್ಕಳು ತಿನ್ಕೊಂಡು ಇರ್ತಾರ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಈಗ ನಾನು ಆವಾಗಲೇ ತೋರಿಸಿದ್ನಲ್ಲ ಬೆಲ್ಲ ಮತ್ತು ಕಡಲೆ ಹಿಟ್ಟು ಮಿಕ್ಸಿಗೆ ಹಾಕಿ ಈ ಥರ ಮಿಕ್ಸ್ ಆಗೈತಿ. ಈಗ ನಮ್ಮ ತಂಗಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಲು. ಇಲ್ಲಿ ನೋಡ್ಬೋದು, ಮಿಕ್ಸಿಗೆ ಹಾಕಿ ಎಲ್ಲ ಕೈಲಿ ಮಿಕ್ಸ್ ಮಾಡಾಕತ್ತಿದ್ಲು. ಇದು ಒಣ ಕೊಬ್ಬರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡೀನಿ, ಫ್ರಿಜ್ನಾಗ ಇಟ್ಟಿದ್ದೆ, ಹಂಗಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡೀನಿ. ಇದು ಗಸಗಸೆ ಫ್ರೆಂಡ್ಸ್, ಗಸಗಸಿನೂ ಕೂಡ ಹುರಿದೀನಿ. ಇದು ಬಿಳಿ ಎಳ್ಳು, ನಮ್ಗೆ ಕರೆ ಎಳ್ಳು ಸಿಗಲಿಲ್ಲ, ಮನೆಗಿರಲಿಲ್ಲ, ಹಾಗಾಗಿ ಬಿಳಿ ಎಳ್ಳು ಹುರಿದ್ಬಿಟ್ಟು ಹಾಕೀನಿ. ಸ್ವಲ್ಪ ಹಾಕೀನಿ, 1 ಸ್ಪೂನ್ ಅಷ್ಟು ಹಾಕಿ. ಕರೆಂಟು ಆಫ್ ಮಾಡೋಕ್ಕ ನೋಡ್ರಿ. ಹಾಕಿ ಮಿಕ್ಸ್ ಮಾಡಿ ಈಗೇನಿಲ್ಲ, ಹಿಟ್ಟು ಆಲ್ರೆಡಿ ನಾದಿಟ್ಟಿವಿ. ಹಿಟ್ಟು ತೋರಿಸ್ಬೇಕು ಅಂದ್ರೆ ಆಲ್ರೆಡಿ ನಾದಿಟ್ಬಿಟ್ಟಿದ್ಲು. ಅಂದ್ಲಕ್ಕಿ ನಮ್ಮ ತಂಗಿ ವಿಡಿಯೋ ಮಾಡ್ಕೊ ಅಂದ್ಲು. ನಾನು ಏನೋ ಮಾಡಾಕಂತಿದ್ದೆ ನೋಡ್ರಿ. ಇವನ್ನೆಲ್ಲ ಹಾಕಿ ಇನ್ನು ಒಂದು ಸ್ವಲ್ಪ ಹಾಕಿ ಮದಿ ಶುಂಠಿ ಪೌಡ್ರ್ ಹಾಕಿ. ಏಲಕ್ಕಿನ ಹಾಕೈತಿ, ಏಲಕ್ಕಿ ಒಂದೇ ಹಾಕೀನಿ ಯಾಕಂದ್ರೆ ಇದ್ದಿದ್ದಿಲ್ಲ. ಏಲಕ್ಕಿನ ಹಾಕ್ಬೇಕು, ಘಮ ಘಮ ಅಂತವು. ಇದು ಶುಂಠಿ ಪೌಡರ್, ಒಣ ಶುಂಠಿ ಪೌಡ್ರ್. ಇದನ್ನು ಹಾಕಿದ್ರೂ ಚೆನ್ನಾಗಿರ್ತೈತಿ. ನಮ್ಮ ಸೈಡ್ ಹಾಕ್ತಾರೆ ಶುಂಠಿ ಪೌಡ್ರ್. ಶುಂಠಿ ಬರುತ್ತೆ ಒಣದು, ಅದನ್ನು ಜಜ್ಜಿಬಿಟ್ಟು ಸಾಕು, ಅದನ್ನು ಜಜ್ಜಿ ಪೌಡ್ರ್ ಮಾಡಿ ಹಾಕ್ತಾರೆ. ಬಟ್ ಇದು ಕಲರ ಬೇರೆ ಐತಿ. ಕಲಿಸ್ತೀಯಾ? ಇದನ್ನು ಕಲಿಸಿ ರೆಡಿ ಮಾಡಿಟ್ರೆ ಇದು ಸೂಸ್ಲ ರೆಡಿ ಆಗುತ್ತೆ ನೋಡ್ರಿ. ಈ ಥರ ಕರ್ಜಿಕಾಯಿಗೆ ತುಂಬ ಸೂಸ್ಲ ಇದು. ಇಲ್ಲಿ ಚಾಕಿಟ್ಟಿನಿ, ಚಾ ಕುದಿಯಾಕತ್ತೈತಿ, ಆಫ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಹಿಟ್ಟು ನಾದಿಟ್ಟ. ಹಿಟ್ಟಿಗೆ ಎಷ್ಟು 2 ಕಪ್ಪು ಮೈದಾ ಹಿಟ್ಟು ಹಾಕಿ, ಒಂದು ಚಿರೋಟಿ ರವೆ ಹಾಕೈತಿ ನೋಡ್ರಿ. ನಾದಿಟ್ಟ 2 ಕಪ್ಪು ಮೈದಾ ಹಿಟ್ಟು, 1 ಸ್ಪೂನ್ ತುಪ್ಪ, 1 ಚಿಟಿಕೆ ಅಷ್ಟು ಇದು ಚಿಟಿಕೆ ಉಪ್ಪು, 1 ಸ್ಪೂನ್ ತುಪ್ಪ. ತೆಗೆದಿಟ್ಬಿಡು, ಇದನ್ನು ಪ್ಲೇಟ್ ಮುಚ್ಚಿಟ್ಬಿಡು ಅದ್ರ ಮೇಲೆ. ಚಾಪ ಕುಡಿದು ಮಾಡೋಣಂತ. ಈಗೇನಿಲ್ಲ, ಎಲ್ಲಿ ಲಟ್ಟಿಸೋದು, ತುಂಬೋದು, ಕರಿಯೋದು. ಇವಾಗ ನೋಡ್ರಿ ಎಲ್ಲಿ ಲಟ್ಟಿಸಾಕತ್ತೀನಿ ನಾನು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಕರ್ಜಿಕಾಯಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀವಿ ನಾವು. ನಮ್ಗೆ ಅವ ಇಷ್ಟ ಆಕ್ಕವು, ಹಾಗಾಗಿ ಅದೇ ರೀತಿನ ಮಾಡ್ತಾಯಿದ್ದೀನಿ. ಎಲೆನೂ ಕೂಡ ಲಟ್ಟಿಸ್ಕೊಳಕತ್ತಿದ್ದೆ. ಒಂದು 10 ಎಲೆ ಲಟ್ಟಿಸ್ಕೊಂಡು ತುಂಬಿ ಕರೆದ್ರಾಯ್ತು ಅಂತೇಳ್ಬಿಟ್ಟು ಲಟ್ಟಿಸ್ತಾ ಇದ್ದೆ. ನಮ್ಮ ತಂಗಿ ಮಾಡೋಕ್ಕಂತ ಕುಂದ್ರಾಗತ್ತಿದ್ಲು. ಚಿಕ್ಕ ಮಗನು ಎದ್ಬಿಟ್ಟು ಅಳಕ್ಕೆ ನಿಂತ್ಬಿಟ್ಟ ಅವನು. ಮತ್ತಾಕಿ ಅವಂಗ ಸರಿ ತಿನ್ನಿಸಿ ಬಂದ್ಲು. ಇಬ್ಬರು ಸೇರಿ ಮಾಡಿದ್ವಿ ಫ್ರೆಂಡ್ಸು. ಆಕಿ ಒಂದಿಷ್ಟು ಎಲೆ ಲಟ್ಟಿಸ್ಕೊಟ್ಲು, ನಾನು ತುಂಬಿ ಕರೆದು ಎಲ್ಲ ಮಾಡಿ ಮುಗಿಸಿದ್ವಿ. ಎಲ್ಲನೂ ಡಿಟೇಲಾಗಿ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ರೆಸಿಪಿದು, ಬಟ್ ಆಗಲಿಲ್ಲ. ಚಿಕ್ಕ ಮಕ್ಕಳು ನೋಡ್ರಿ, ಅವರಿಬ್ಬರು, ಹಂಗಾಗಿ ಅವ್ರನ್ನ ಒಬ್ರಲ್ದ ಒಬ್ರು ನೋಡ್ಕೋಬೇಕು. ನಮಿತಾ ನೋಡ್ಕೊತಿದ್ಲು, ಆದ್ರೂ ಅವರ ಮಮ್ಮಿ ಆದಂಗೆ ಆಗಂಗಿಲ್ಲ ನೋಡ್ರಿ. ತಿನ್ಸೋದು ಉಣ್ಸೋದು ಮಾಡಿಸ್ಬೇಕಲ್ಲ ಅವ್ರಿಗೆ, ಹಾಗಾಗಿ ಇಬ್ಬರು ಸೇರಿ ಮಾಡಿದ್ವಿ. ನೋಡೋಣ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ ನಾನು ಈ ರೆಸಿಪಿನ ಸಪ್ರೇಟಾಗಿ. ನಿಮ್ಗೆ ಯಾರಿಗಾದರೂ ತೋರಿಸ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರೆ ಇವೇನಾದರೂ ಖಾಲಿ ಆದಮೇಲೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತೀನಿ ಅವಾಗ. ಯಾಕಂದರೆ ಈಗ ಜಾಸ್ತಿ ಇತ್ತು ನೋಡ್ರಿ, ಹಾಗಾಗಿ ಎಲ್ಲ ಡಿಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ಇವಾಗ ನೋಡ್ಬೋದು ಕರ್ಜಿಕಾಯಿ ಮಾಡೋದು ಮುಗಿಸಿದ್ವಿ. ನಮ್ಮ ತಂಗಿ ಹಸ್ಬೆಂಡನ್ನು ಕೂಡ ಕೆಲಸ ಮುಗಿಸ್ಕೊಂಬಂದರು. ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋಗಿದ್ದರು. ಮಧ್ಯಾಹ್ನ 12ಕ್ಕೆ ಹೋದರು. ಮೊಮ್ಮಕ್ಳು ರಾತ್ರಿ 11:15ಗೆ ಬಂದರು ಅವರು. ಅವತ್ತು ಕೆಲ್ಸಕ್ಕೆ ಹೋಗಿದ್ದರು. ಮುಗಿಸ್ಕೊಂಬಂದು ಅವರು ಕೂಡ ಊಟ ಮಾಡಿ ನಿಂತಾರೆ ನೋಡ್ರಿ. ಎಲ್ಲರದು ಊಟ ಆಗಿತ್ತು. ನಮಿತಾ ಅವ್ರ ಅಂಕಲು ಎತ್ತರವ ಊಟ ಮಾಡ್ತಾಯಿದ್ರು. ಇನ್ನು ನಾವು ಊಟ ಮಾಡಿದ್ವಿ. ನಮ್ಮ ತಂಗಿನೂ ಊಟ ಮಾಡಿ ಹೋಗ್ತಾರೆ ಈಗ ಅವರು. ಹೋಗಿಬಿಟ್ಟು ಮತ್ತೆ ಮರುದಿನ ಬರ್ತೀವಿ ತಗೋ, ಮಕ್ಕಳನ್ನು ಮಕ್ಕೊಳಂಗಿಲ್ಲ, ಆಮೇಲೆ ನಾವೇನು ಕೂಡ ಇಲ್ಲಿ ಮಕ್ಕೊಳಂಗಿಲ್ಲ, ಮತ್ತು ನಾಳೆ ಬರ್ತೀವಿ ಅಂತಂದು ಹೋದರು ಫ್ರೆಂಡ್ಸ್.